ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು ವಿಶೇಷವಾದಂತ ಬೆಳೆ. ಮಾರ್ಕೆಟ್ನಲ್ಲೂ ಒಳ್ಳೆ ಬೇಡಿಕೆನೇ ಇದೆ. ಮಗುವಿನಂತೆ ಸಾಕಿ ರೈತರು ಬೆಳೆ ಬೆಳೆದಿದ್ರು. ಆದರೆ ಮೊಂತಾ ಎಫೆಕ್ಟ್ನಿಂದಾಗಿ ಚಿನ್ನದಂತ ಫಸಲು ನೀರು ಪಾಲಾಗೋ ಭೀತಿ ಎದುರಾಗಿದೆ. ಕಡಲ ಭೋರ್ಗರೆತ, ವರುಣನ ಆರ್ಭಟ, ಜಮೀನಿನಲ್ಲೇ ನೀರು ನಿಂತಿದ್ರೆ ಬೆಳೆ ಜಲಾಸುರನ ಪಾಲಾಗುವ ಆತಂಕ. ಮೊಂತಾ ಚಂಡಮಾರುತದ ಎಫೆಕ್ಟ್ಗೆ ಕರಾವಳಿ ಭಾಗದಲ್ಲಿ ಸಂಕಷ್ಟಗಳ ಪ್ರವಾಹ ಮೇಲೆದ್ದು ಬರ್ತಿದೆ. ಮೊಂತಾ ಎಫೆಕ್ಟ್, ಕರಾವಳಿ ಭಾಗದಲ್ಲಿ ವರುಣ ಆರ್ಭಟ. ಮಟ್ಟುಗುಳ್ಳ ಬದನೆಕಾಯಿ ಬೆಳೆದಿದ್ದ ರೈತರಿಗೆ ಮಹಾಘಾತ. ಆಂಧ್ರ ತೆಲಂಗಾಣದಲ್ಲಿ ಅಬ್ಬರಿಸುತ್ತಿರುವ ಮೊಂತಾ ಎಫೆಕ್ಟ್ ಕರ್ನಾಟಕಕ್ಕೂ ತಟ್ಟಿದೆ. ಉಡುಪಿ ಜಿಲ್ಲೆಯ ಮಟ್ಟು ಗ್ರಾಮದಲ್ಲಿ ನೂರಾರು ರೈತರು ವಿಶಿಷ್ಟ ತಳಿಯ ಮಟ್ಟುಗುಳ್ಳ ಬದನೆಕಾಯಿ ಬೆಳೆಯನ್ನ ಬೆಳೆದಿದ್ದಾರೆ. ಉತ್ತಮ ಇಳುವರಿ ಕೂಡ ಬಂದಿದೆ. ಜಿಯೋಗ್ರಾಫಿಕಲ್ ಮಾನ್ಯತೆ ಪಡೆದ ಮಟ್ಟುಗುಳ್ಳ ಬದನೆಕಾಯಿಗೆ ಉತ್ತಮ ಬೇಡಿಕೆ ಇದೆ. ಬಂಗಾರದಂಥ ಫಸಲು ಕೊಯ್ಯಲು ರೈತರು ಮುಂದಾಗಿದ್ರು. ವಾಯುಭಾರ ಕುಸಿತದಿಂದ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಿದೆ. ಲಕ್ಷಾಂತರ ಹಣ ಖರ್ಚು ಮಾಡಿ ವಿಶೇಷ ತಳಿ ಬದನೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಮೊಂತಾ ಚಂಡಮಾರುತದಿಂದಾಗಿ ಈ ಮಟ್ಟುಗುಳ್ಳ ಒಂದು ತುಂಬ ಹಾನಿಗೊಳಗಾಗಿದೆ. ಈ ಮಟ್ಟುಗುಳ್ಳ ಒಂದು ಜಗತ್ಪ್ರಸಿದ್ಧ GI ಪಡೆದ ತರಕಾರಿ ಬೆಳೆಗಳಲ್ಲಿ ಒಂದಾಗಿದೆ. ಬೆಳೆದು ಒಳ್ಳೆ ಫಸಲು ಬರುವ ಟೈಮಲ್ಲಿ ಇವಾಗ ನೀರು ನಿಂತು ಹಳದಿಯಾಗಿದೆ. 50-60 ಲಕ್ಷ ರೂಪಾಯಿಯ ಒಂದು ಅಂದಾಜು ನಷ್ಟವನ್ನು ಇವಾಗ ರೈತರಿಗೆ ಮೊಂತಾ ಚಂಡಮಾರುತದಿಂದ ತಾಗಿದೆ. ಮಳೆಗಾಲ ಬೇಸಾಯ ಮುಗಿಸಿ ಮಟ್ಟುಗುಳ್ಳ ಬೆಳೆಯನ್ನ ಬೆಳೆಯುತ್ತಾರೆ. 1.5 ತಿಂಗಳ ಕಾಲ ಮಗುವಿನಂತೆ ಸಾಕಿದ್ರು. ಭೂಮಿಯಲ್ಲಿನ ತೇವಾಂಶವನ್ನೇ ಹೀರಿಕೊಂಡು ಬೆಳೆಯುವ ಬೆಳೆ ಇದಾಗಿದೆ. ಆದರೆ ಗಿಡಗಳು ಹೂ ಬಿಟ್ಟು ಫಸಲು ಬರುವ ಕಾಲಕ್ಕೆ ಸರಿಯಾಗಿ ಮೊಂತಾ ಚಂಡಮಾರುತ ಎಫೆಕ್ಟ್ ತಟ್ಟಿದೆ. ಗದ್ದೆಗಳಲ್ಲಿ ಮಳೆ ನೀರು ನಿಂತು ಗಿಡಗಳು ಕೊಳೆಯುವ ಆತಂಕ ಮನೆ ಮಾಡಿದೆ. ಹೀಗಾಗಿ ಸರ್ಕಾರ ಕೂಡಲೇ ಗಮನ ಹರಿಸಲು ಮನವಿ ಮಾಡಿದ್ದಾರೆ. ಸರ್ಕಾರ ಇದರ ಬಗ್ಗೆ ತುಂಬ ಗಮನ ಹರಿಸಿ, ಯಾಕಂದರೆ ವರ್ಷಕ್ಕೆ ಒಂದು ಸಲ ಮಾಡುವಂಥ ಬೆಳೆ ಇದು. ರೈತರಿಗೆ, ಬಡ ರೈತರು, ಈ ಭಾಗದಲ್ಲಿ ಇರುವಂಥ ಒಂದು ರೈತರು, ಈ ರೈತರಿಗೆ ಯಾವತ್ತೂ ಎಲ್ಲಿ ಹೋದರೂ ಕೂಡ ಯಾವುದೇ ಫಲಾಪೇಕ್ಷೆ ಪಡೆಯುವಂಥ ಅವಕಾಶ ಇಲ್ಲ. ಮಳೆಯ ಅನಾಹುತದಿಂದ ತುಂಬ ನಷ್ಟ ಆಗಿದೆ. ಈ ನಷ್ಟವನ್ನು ಜಿಲ್ಲಾಡಳಿತ ಗಮನದಲ್ಲಿಟ್ಟುಕೊಂಡು ಪರಿಹಾರವನ್ನು ಕೊಡಬೇಕಂತ ನಾನು. ಮಳೆ ಕಣ್ಣಾಮುಚ್ಚಾಲೆ ಆಟ, ಚಂಡಮಾರುತದ ಹೊಡೆತಕ್ಕೆ ರೈತರು ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ಜಲಾಸುರ ನುಂಗಿ ಹಾಕ್ತಿದ್ದಾನೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ರೈತರು ನಲುಗಿ ಹೋಗಿದ್ದಾರೆ. ಪ್ರಜ್ವಲ್ ಅಮೀನ್, TV9 ಉಡುಪಿ.